ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ದಿನನಿತ್ಯ ಅಂದರೆ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಕೊರತೆ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಗೃಹ ಬಳಕೆ ಇರ್ಬೋದು, ಅಂದರೆ ವಾಣಿಜ್ಯ ಬಳಕೆ ಇರ್ಬೋದು, ಅದೇ ರೀತಿ ಗೃಹ ಬಳಕೆ ಸಿಲಿಂಡರ್ಗಳಿಗೂ ಕೂಡ ಈಗ ದಿನದಿಂದ ದಿನಕ್ಕೆ ಹಾಹಾಕಾರ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರು, ಅದರಲ್ಲೂ ಹೋಟೆಲ್ ಉದ್ಯಮಿಗಳು ಕೂಡ ಗ್ಯಾಸ್ಗಳ ಬದಲಾಗಿ ಅಂದರೆ ಗ್ಯಾಸ್ ಸಿಲಿಂಡರ್ಗಳ ಬದಲಾಗಿ ಒಲೆಗಳ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯಗರಿ ಹುಬ್ಬಳ್ಳಿಯ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ತಾತ್ಕಾಲಿಕ ಒಲೆಗಳಿಗೆ ಬೇಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ MG ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಏನು ಒಲೆಗಳನ್ನು ಈಗಾಗಲೇ ತಯಾರು ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಇಂತಹ ಒಲೆಗಳಿಗೆ ಬೇಡಿಕೆ ಅತಿ ಹೆಚ್ಚು ಬೇಡಿಕೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕಂದರೆ ಕಳೆದ ಒಂದು ವಾರದಿಂದ ಗೃಹ ಬಳಕೆ ಇರ್ಬೋದು, ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಒಂದು ಅಭಾವ ಕೊರತೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಹೋಟೆಲ್ಗಳ ಮಾಲೀಕರು ಇರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಏನು ಮನೆ ಯಜಮಾನರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ರೀತಿ ಸೌದೆ ಮತ್ತು ಇದ್ದಿಲುಗಳ ಮೂಲಕ ಏನು ಹಚ್ಚುವಂಥ ಒಲೆಗಳನ್ನು ತಯಾರು ಮಾಡುವ ಮೂಲಕ ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬಹುತೇಕ MG ಮಾರುಕಟ್ಟೆ ಇರ್ಬೋದು, ದುರ್ಗದ ಇರ್ಬೋದು, ಹಳೆ ಹುಬ್ಬಳ್ಳಿ ಇರ್ಬೋದು, ಹೀಗೆ ಬಹುತೇಕ ಒಂದು ಮಾರುಕಟ್ಟೆಗಳಲ್ಲಿ ಈ ರೀತಿ ಮಾಡರ್ನ್ ಒಲೆಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಈ ಒಲೆಗಳಿಗೆ ಹೋಟೆಲ್ ಉದ್ಯಮಿಗಳಿರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಒಂದು ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಮಾರಾಟ ಮಾಡ್ತಕ್ಕಂಥ ಒಲೆಗಳನ್ನು ಮಾರಾಟ ಮಾಡ್ತಕ್ಕಂಥ ಮಾಲೀಕರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಇದ್ದೀನಿ, ವ್ಯಾಪಾರಸ್ಥರನ್ನ. ಸರ್, ಒಲೆಗಳಿಗೆ ಎಷ್ಟರ ಮಟ್ಟಿಗೆ ಬೇಡಿಕೆ ಆಗ್ತಾ ಇದೆ? ಯಾಕಂದರೆ ಸಿಲಿಂಡರ್ಗಳ ಅಭಾವ ಜಾಸ್ತಿ ಆಗಿದೆ. ಕಳೆದ ಒಂದು ವಾರದಿಂದ ಎಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಜೊತೆಗೆ ವಾಣಿಜ್ಯ ಬಳಕೆ ಹೋಟೆಲ್ಗಳಲ್ಲಿ ಬಳಕೆ ಮಾಡುವಂಥ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಒಲೆಗಳಿಗೆ ಎಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ? ಅದು ಸರ್, ಅವ್ರು ಮಾಡೋರು ಒಬ್ಬರೇ ಇರ್ತಾರೆ ಸರ್. ಅವ್ರ ಕೈ ಕೆಲಸ ಮಾಡಬೇಕೆಲ್ಲ ಭಾಳ ಇದೆ ಕೆಲಸ ಇರೋದು. ಅವರು ಒಬ್ಬರೇ ಇರ್ತಾರೆ, ಅವರು ಮಾಡಿಕೆ ಕೊಡೋಕ್ತಿಲ್ಲ. ನಮ್ಮದು ಹಳ್ಳೇದು ಏನಿದಾವೆ ಅದು ಸೇಲ್ ಮಾಡ್ಯವು ಸರ್. ಈಗ ದೊಡ್ಡ ದೊಡ್ಡ ಒಲಿ ಇದ್ದು ಎಲ್ಲ ಸೇಲ್ ಮಾಡ್ಯವು. ಅದ್ರ ಗಿರಾಕಿ ಭಾಳ ಅದಾವೆ, ಅದರ ಒಲಿದು ಎಲ್ಲ ಹೋಟೆಲ್ ಗಿರಾಕಿ ಭಾಳ ಅದಾವೆ ಸರ್. ಈ ಒಂದು ವಾರದಿಂದ ಇಂಥ ಒಲಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಹೆಂಗೆ ಹೆಚ್ಚಿಗೆ ಆಗೈತೆ ಸರ್, ಸೇಲ್ ಹೆಚ್ಚಿಗೆ ಆಗೈತೆ ಸರ್. ಭಾಳ ಸೇಲ್ ಆಗತ್ತಾವೆ ಎಲ್ಲ. ನಮ್ಗೆ ಏನು ಮಾಡ್ಬೇಕ್ರಿ, ಬೇರೆ ಎಲ್ಲ ಇದೇ ಯೂಸ್ ಮಾಡಾಕ್ತೇವೆ, ಹೊರಗೆ ಹೋಟೆಲ್ ಹೊರಗೆ ಹಚ್ಚಿ ಅಂತ ಹೇಳಾಕ್ತಾರೆ ಸರ್. ಹೋಟೆಲ್ ಗಿರಾಕಿ ಭಾಳ ಅದಾವೆ ಆ್ಯಕ್ಚುಲಿ. ಜಾಸ್ತಿ ಅದಾವೆ ಸರ್, ಹೋಟೆಲಿನ ಗಿರಾಕಿ ಜಾಸ್ತಿ ಅದಾವೆ. ಸಾರ್ವಜನಿಕರಿಂದ ಎಷ್ಟು ಬೇಡಿಕೆ ಹೆಚ್ಚಾಗಿದೆ ಇಂಥ ಒಲೆಗಳಿಗೆ? ಹೆಚ್ಚಿಗೆ ಏನಿಲ್ಲ ಸರ್, ಅದ ರೇಟ್ ಕೊಡಾಕ್ತೇವೆ ಸರ್. ಮೊದಲಿಂದ ಏನು ಐತಿ ಅದರಿಂದ ಒಂದು 5-10 ರೂಪಾಯಿ ಹೆಚ್ಚಿಗೆ ಮಾಡಿವೆ ಸರ್, ಅಷ್ಟೇ. ಬರ್ತಾವೆ ಸರ್, ಎಲ್ಲರೂ ಬರಾಕ್ತಾರೆ ಸರ್, ಎಲ್ಲರೂ ಬರಾಕ್ತಾವೆ. ಯಾವ ರೀತಿ ಒಲೆಗಳು ಯಾವ ರೀತಿ ಇದಾವೆ? ಇದು ಹಳೆ ಪ್ಯಾಟರ್ನ್ ಸರ್. ಇದು ಹೊಸದಾಗಿ ಏನಿಲ್ಲ ಸರ್. ಇದು ಹಳೇದು. ಇಲ್ಲಿಂದ ಕಟ್ಟಿಗೆ ಹಚ್ಬೋದು, ಇಲ್ಲಿಂದ ಇಡ್ಲಿ ಹಾಕ್ಬೋದು. 2 in 1 ಎರಡೂ ಯೂಸ್ ಮಾಡ್ಬೋದಲ್ಲ. ಇಡ್ಲಿ ಕಟ್ಟಿಗೆ ಎರಡು. ಹೆಚ್ಚಿಗೆ ಆಗಿತ್ತು ಸರ್. ದೇವ್ರ ಕೊಟ್ಟಿದ್ದ ಹಂಗಿನ ಒಳ್ಳೆ ಡಿಮೌಂಡ್ ಆಗಿತ್ತು ಸರ್, ಭಾಳ ಡಿಮೌಂಡ್ ಆಗಿದೆ. ಇದು ವ್ಯಾಪಾರಸ್ಥರ ಮಾತುಗಳು. ಒಂದು ಕಡೆ ತಮಗೆ ದೃಶ್ಯದಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಅಂದರೆ ಚಿಕ್ಕ ಒಲೆಗಳು, ಅದೇ ರೀತಿ ದೊಡ್ಡ ಒಲೆಗಳು, ಹೀಗೆ ಬಹುತೇಕ ಒಲೆಗಳು ಇಲ್ಲಿ ಈ ಸೌದೆಯನ್ನು ಕೂಡ ಹಾಕ್ಬೋದು, ಅದೇ ರೀತಿ ಇದ್ದಲಿಗೂ ಕೂಡ ಇಲ್ಲಿ ಹಾಕುವ ಮೂಲಕ ಅಡುಗೆಯನ್ನು ಮಾಡಬಹುದಾದಂಥ ಈ ಒಲೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಮಾರ್ಕೆಟಿಗೆ ಲಗ್ಗೆ ಇಟ್ಟು ಈ ಒಲೆಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು. ಹೋಟೆಲ್ಗಳ ಮಾಲೀಕರು ಕೂಡ, ಸಿಬ್ಬಂದಿಗಳು ಕೂಡ ಈ ಒಲೆಗಳನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ಮುಗಿಬೀಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿನ ವ್ಯಾಪಾರಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ದಿನನಿತ್ಯ ಅಂದರೆ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಕೊರತೆ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಗೃಹ ಬಳಕೆ ಇರ್ಬೋದು, ಅಂದರೆ ವಾಣಿಜ್ಯ ಬಳಕೆ ಇರ್ಬೋದು, ಅದೇ ರೀತಿ ಗೃಹ ಬಳಕೆ ಸಿಲಿಂಡರ್ಗಳಿಗೂ ಕೂಡ ಈಗ ದಿನದಿಂದ ದಿನಕ್ಕೆ ಹಾಹಾಕಾರ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರು, ಅದರಲ್ಲೂ ಹೋಟೆಲ್ ಉದ್ಯಮಿಗಳು ಕೂಡ ಗ್ಯಾಸ್ಗಳ ಬದಲಾಗಿ ಅಂದರೆ ಗ್ಯಾಸ್ ಸಿಲಿಂಡರ್ಗಳ ಬದಲಾಗಿ ಒಲೆಗಳ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯಗರಿ ಹುಬ್ಬಳ್ಳಿಯ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ತಾತ್ಕಾಲಿಕ ಒಲೆಗಳಿಗೆ ಬೇಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ MG ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಏನು ಒಲೆಗಳನ್ನು ಈಗಾಗಲೇ ತಯಾರು ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಇಂತಹ ಒಲೆಗಳಿಗೆ ಬೇಡಿಕೆ ಅತಿ ಹೆಚ್ಚು ಬೇಡಿಕೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕಂದರೆ ಕಳೆದ ಒಂದು ವಾರದಿಂದ ಗೃಹ ಬಳಕೆ ಇರ್ಬೋದು, ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಒಂದು ಅಭಾವ ಕೊರತೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಹೋಟೆಲ್ಗಳ ಮಾಲೀಕರು ಇರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ
ಏನು ಮನೆ ಯಜಮಾನರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ರೀತಿ ಸೌದೆ ಮತ್ತು ಇದ್ದಿಲುಗಳ ಮೂಲಕ ಏನು ಹಚ್ಚುವಂಥ ಒಲೆಗಳನ್ನು ತಯಾರು ಮಾಡುವ ಮೂಲಕ ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬಹುತೇಕ MG ಮಾರುಕಟ್ಟೆ ಇರ್ಬೋದು, ದುರ್ಗದ ಇರ್ಬೋದು, ಹಳೆ ಹುಬ್ಬಳ್ಳಿ ಇರ್ಬೋದು, ಹೀಗೆ ಬಹುತೇಕ ಒಂದು ಮಾರುಕಟ್ಟೆಗಳಲ್ಲಿ ಈ ರೀತಿ ಮಾಡರ್ನ್ ಒಲೆಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಈ ಒಲೆಗಳಿಗೆ ಹೋಟೆಲ್ ಉದ್ಯಮಿಗಳಿರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಒಂದು ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಮಾರಾಟ ಮಾಡ್ತಕ್ಕಂಥ ಒಲೆಗಳನ್ನು ಮಾರಾಟ ಮಾಡ್ತಕ್ಕಂಥ ಮಾಲೀಕರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಇದ್ದೀನಿ, ವ್ಯಾಪಾರಸ್ಥರನ್ನ. ಸರ್, ಒಲೆಗಳಿಗೆ ಎಷ್ಟರ ಮಟ್ಟಿಗೆ ಬೇಡಿಕೆ ಆಗ್ತಾ ಇದೆ? ಯಾಕಂದರೆ ಸಿಲಿಂಡರ್ಗಳ ಅಭಾವ ಜಾಸ್ತಿ ಆಗಿದೆ. ಕಳೆದ ಒಂದು ವಾರದಿಂದ ಎಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಜೊತೆಗೆ ವಾಣಿಜ್ಯ ಬಳಕೆ ಹೋಟೆಲ್ಗಳಲ್ಲಿ ಬಳಕೆ ಮಾಡುವಂಥ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಒಲೆಗಳಿಗೆ ಎಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ? ಅದು ಸರ್, ಅವ್ರು ಮಾಡೋರು ಒಬ್ಬರೇ ಇರ್ತಾರೆ ಸರ್. ಅವ್ರ ಕೈ ಕೆಲಸ ಮಾಡಬೇಕೆಲ್ಲ ಭಾಳ ಇದೆ ಕೆಲಸ ಇರೋದು. ಅವರು ಒಬ್ಬರೇ ಇರ್ತಾರೆ, ಅವರು ಮಾಡಿಕೆ ಕೊಡೋಕ್ತಿಲ್ಲ. ನಮ್ಮದು ಹಳ್ಳೇದು ಏನಿದಾವೆ ಅದು ಸೇಲ್ ಮಾಡ್ಯವು ಸರ್. ಈಗ ದೊಡ್ಡ ದೊಡ್ಡ ಒಲಿ ಇದ್ದು ಎಲ್ಲ ಸೇಲ್ ಮಾಡ್ಯವು. ಅದ್ರ ಗಿರಾಕಿ ಭಾಳ ಅದಾವೆ, ಅದರ ಒಲಿದು ಎಲ್ಲ ಹೋಟೆಲ್ ಗಿರಾಕಿ ಭಾಳ ಅದಾವೆ ಸರ್. ಈಗ ಒಂದು ವಾರದಿಂದ ಇಂಥ ಒಲಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಹೆಂಗೆ ಹೆಚ್ಚಿಗೆ ಆಗೈತೆ ಸರ್. ಹೆಚ್ಚಿಗೆ ಆಗೈತೆ ಸರ್. ಭಾಳ ಸೇಲ್ ಆಗಾಗ್ತಾವೆ ಎಲ್ಲ. ನಮ್ಗೆ ಏನು ಮಾಡ್ಬೇಕ್ರಿ, ಪರಿಹಾರ ಬೇರೆ ಎಲ್ಲ ಇದೇ ಯೂಸ್ ಮಾಡಾಕ್ತೇವೆ. ಹೊರಗೆ ಹೋಟೆಲ್ ಹೊರಗೆ ಹಚ್ಚಿ ಅಂತ ಹೇಳಾಕ್ತಾರೆ ಸರ್. ಹೋಟೆಲ್ ಗಿರಾಕಿ ಭಾಳ ಅದಾವೆ ಆ್ಯಕ್ಚುಲಿ. ಹಾಂ, ಜಾಸ್ತಿ ಅದಾವೆ ಸರ್. ಹೋಟೆಲಿನ ಗಿರಾಕಿ ಜಾಸ್ತಿ ಅದಾವೆ. ಸಾರ್ವಜನಿಕರಿಂದ ಎಷ್ಟು ಬೇಡಿಕೆ ಹೆಚ್ಚಾಗಿದೆ ಇಂಥ ಒಲೆಗಳಿಗೆ? ಹೆಚ್ಚಿಗೆ ಏನಿಲ್ಲ ಸರ್, ಅದ ರೇಟ್ ಕೊಡಾಕ್ತೇವೆ ಸರ್. ಮೊದಲಿಂದ ಏನು ಐತಿ ಅದರಿಂದ ಒಂದು 5-10 ರೂಪಾಯಿ ಹೆಚ್ಚಿಗೆ ಮಾಡಿವೆ ಅಷ್ಟು ಸರ್, ಅಷ್ಟೇ. ಬರ್ತಾವೆ ಸರ್, ಎಲ್ಲರೂ ಬರಾಕ್ತಾರೆ ಸರ್, ಎಲ್ಲರೂ ಬರಾಕ್ತಾವೆ. ಯಾವ ರೀತಿ ಒಲೆಗಳು ಯಾವ ರೀತಿ ಇದಾವೆ ಇವು? ಇದು ಹಳೆ ಪ್ಯಾಟರ್ನ್ ಸರ್. ಇದು ಹೊಸದಾಗಿ ಏನಿಲ್ಲ ಸರ್. ಇದು ಹಳೇದು. ಇಲ್ಲಿಂದ ಕಟ್ಟಿಗೆ ಹಚ್ಬೋದು, ಇಲ್ಲಿಂದ ಇಡ್ಲಿ ಹಾಕ್ಬೋದು. 2 in 1 ಎರಡೂ ಯೂಸ್ ಮಾಡ್ಬೋದಲ್ಲ. ಇಡ್ಲಿ ಕಟ್ಟಿಗೆ ಎರಡು. ಹೆಚ್ಚಿಗೆ ಆಗೈತೆ ಸರ್. ದೇವ್ರ ಕೊಟ್ಟಿಲ್ಲ ಹಂಗಿನ ಒಳ್ಳೆ ಡಿಮೌಂಡ್ ಆಗಿತ್ತು ಸರ್, ಭಾಳ ಡಿಮೌಂಡ್ ಆಗಿದೆ. ಇದು ವ್ಯಾಪಾರಸ್ಥರ ಮಾತುಗಳು. ಒಂದು ಕಡೆ ತಮಗೆ ದೃಶ್ಯದಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಅಂದರೆ ಚಿಕ್ಕ ಒಲೆಗಳು, ಅದೇ ರೀತಿ ದೊಡ್ಡ ಒಲೆಗಳು, ಹೀಗೆ ಬಹುತೇಕ ಒಲೆಗಳು ಇಲ್ಲಿ ಈ ಸೌದೆಯನ್ನು ಕೂಡ ಹಾಕ್ಬೋದು. ಅದೇ ರೀತಿ ಇದ್ದಲಿಗೂ ಕೂಡ ಇಲ್ಲಿ ಹಾಕುವ ಮೂಲಕ ಅಡುಗೆಯನ್ನು ಮಾಡಬಹುದಾದಂಥ ಈ ಒಲೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಮಾರ್ಕೆಟಿಗೆ ಲಗ್ಗೆ ಇಟ್ಟು ಈ ಒಲೆಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು. ಹೋಟೆಲ್ಗಳ ಮಾಲೀಕರು ಕೂಡ, ಸಿಬ್ಬಂದಿಗಳು ಕೂಡ ಈ ಒಲೆಗಳನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ಮುಗಿಬೀಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿನ ವ್ಯಾಪಾರಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಭಾವ, ಕೊರತೆ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ಬಹುತೇಕ ಒಂದು ಹೋಟೆಲ್ ಉದ್ಯಮ ಇರ್ಬೋದು, ಗೃಹ ಬಳಕೆ ಇರ್ಬೋದು, ಅಂದರೆ ವಾಣಿಜ್ಯ ಬಳಕೆ ಇರ್ಬೋದು, ಅದೇ ರೀತಿ ಗೃಹ ಬಳಕೆ ಸಿಲಿಂಡರ್ಗಳಿಗೂ ಕೂಡ ಈಗ ದಿನದಿಂದ ದಿನಕ್ಕೆ ಹಾಹಾಕಾರ ಹೆಚ್ಚಿಗೆ ಆಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರು, ಅದರಲ್ಲೂ ಹೋಟೆಲ್ ಉದ್ಯಮಿಗಳು ಕೂಡ ಗ್ಯಾಸ್ಗಳ ಬದಲಾಗಿ, ಅಂದರೆ ಗ್ಯಾಸ್ ಸಿಲಿಂಡರ್ಗಳ ಬದಲಾಗಿ ಒಲೆಗಳ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯಗರಿ ಹುಬ್ಬಳ್ಳಿಯ ಬಹುತೇಕ ಮಾರುಕಟ್ಟೆಗಳಲ್ಲಿ ಈ ತಾತ್ಕಾಲಿಕ ಒಲೆಗಳಿಗೆ ಬೇಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ MG ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ರೀತಿ ಏನು ಒಲೆಗಳನ್ನು ಈಗಾಗಲೇ ತಯಾರು ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಇಂತಹ ಒಲೆಗಳಿಗೆ ಅತಿ ಹೆಚ್ಚು ಬೇಡಿಕೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕಂದರೆ ಕಳೆದ ಒಂದು ವಾರದಿಂದ ಗೃಹ ಬಳಕೆ ಇರ್ಬೋದು, ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಒಂದು ಅಭಾವ, ಕೊರತೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಹೋಟೆಲ್ಗಳ ಮಾಲೀಕರು ಇರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಏನು ಮನೆ ಯಜಮಾನರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ರೀತಿ ಸೌದೆ ಮತ್ತು ಇದ್ದಿಲುಗಳ ಮೂಲಕ ಏನು ಹಚ್ಚುವಂಥ ಒಲೆಗಳನ್ನು ತಯಾರು ಮಾಡುವ ಮೂಲಕ ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬಹುತೇಕ MG ಮಾರುಕಟ್ಟೆ ಇರ್ಬೋದು, ದುರ್ಗದ ಇರ್ಬೋದು, ಹಳೆ ಹುಬ್ಬಳ್ಳಿ ಇರ್ಬೋದು, ಹೀಗೆ ಬಹುತೇಕ ಒಂದು ಮಾರುಕಟ್ಟೆಗಳಲ್ಲಿ ಈ ರೀತಿ ಮಾಡರ್ನ್ ಒಲೆಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಈ ಒಲೆಗಳಿಗೆ ಹೋಟೆಲ್ ಉದ್ಯಮಿಗಳಿರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನು ಮಾಡ್ತಕ್ಕಂಥ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಒಂದು ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಮಾರಾಟ ಮಾಡ್ತಕ್ಕಂಥ ಒಲೆಗಳನ್ನು ಮಾರಾಟ ಮಾಡ್ತಕ್ಕಂಥ ಮಾಲೀಕರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಇದ್ದೀನಿ, ವ್ಯಾಪಾರಸ್ಥರನ್ನ. ಸರ್, ಒಲೆಗಳಿಗೆ ಎಷ್ಟರ ಮಟ್ಟಿಗೆ ಬೇಡಿಕೆ ಆಗ್ತಾ ಇದೆ? ಯಾಕಂದರೆ ಸಿಲಿಂಡರ್ಗಳ ಅಭಾವ ಜಾಸ್ತಿ ಆಗಿದೆ. ಕಳೆದ ಒಂದು ವಾರದಿಂದ ಎಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಜೊತೆಗೆ ವಾಣಿಜ್ಯ ಬಳಕೆ ಹೋಟೆಲ್ಗಳಲ್ಲಿ ಬಳಕೆ ಮಾಡುವಂಥ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಒಲೆಗಳಿಗೆ ಎಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ? ಅದು ಸರ್, ಅವ್ರು ಮಾಡೋರು ಒಬ್ಬರೇ ಇರ್ತಾರೆ ಸರ್. ಅವ್ರ ಕೈ ಕೆಲಸ ಮಾಡಬೇಕೆಲ್ಲ ಭಾಳ ಇದೆ ಕೆಲಸ ಇರೋದು. ಅವರು ಒಬ್ಬರೇ ಇರ್ತಾರೆ, ಅವರು ಮಾಡಿಕೆ ಕೊಡೋಕ್ತಿಲ್ಲ. ನಮ್ಮದು ಹಳ್ಳೇದು ಏನಿದಾವೆ ಅದು ಸೇಲ್ ಮಾಡ್ಯವು ಸರ್. ಈಗ ದೊಡ್ಡ ದೊಡ್ಡ ಒಲಿ ಇದ್ದು ಎಲ್ಲ ಸೇಲ್ ಮಾಡ್ಯವು. ಅದ್ರ ಗಿರಾಕಿ ಭಾಳ ಅದಾವೆ, ಅದರ ಒಲಿದು ಎಲ್ಲ ಹೋಟೆಲ್ ಗಿರಾಕಿ ಭಾಳ ಅದಾವೆ ಸರ್. ಈ ಒಂದು ವಾರದಿಂದ ಇಂಥ ಒಲಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಹೆಂಗೆ ಹೆಚ್ಚಿಗೆ ಆಗೈತೆ ಸರ್.
ಹೆಚ್ಚಿಗೆ ಆಗೈತೆ ಸರ್, ಭಾಳ ಸೇಲ್ ಆಗತ್ತವು ಎಲ್ಲ. ನಮ್ಗೆ ಏನು ಮಾಡ್ಬೇಕು ರೀ, ಪರ್ಯಾರ ಬೇರೆ ಎಲ್ಲ ಇದೇ ಯೂಸ್ ಮಾಡಾಕ್ತೇವೆ ಹೊರಗೆ, ಹೋಟೆಲ್ ಹೊರಗೆ ಹಚ್ಚಿ ಅಂತ ಹೇಳಾಕ್ತಾರೆ ಸರ್. ಹೋಟೆಲ್ ಗಿರಾಕಿ ಭಾಳ ಅದಾವೆ ಆ್ಯಕ್ಚುಲಿ. ಹಾಂ, ಜಾಸ್ತಿ ಅದಾವೆ ಸರ್, ಹೋಟೆಲ್ ಗಿರಾಕಿ ಜಾಸ್ತಿ ಅದಾವೆ. ಸಾರ್ವಜನಿಕರಿಂದ ಎಷ್ಟು ಬೇಡಿಕೆ ಹೆಚ್ಚಾಗಿದೆ ಇಂಥ ಒಲೆಗಳಿಗೆ? ಹೆಚ್ಚಿಗೆ ಏನಿಲ್ಲ ಸರ್, ಅದ ರೇಟ್ ಕೊಡಾಕ್ತೇವೆ ಸರ್. ಮೊದಲಿಂದ ಏನು ಐತಿ ಅದರಿಂದ ಒಂದು 5-10 ರೂಪಾಯಿ ಹೆಚ್ಚಿಗೆ ಮಾಡಿವೆ ಸರ್ ಅಷ್ಟೇ. ಬರ್ತಾವೆ ಸರ್, ಎಲ್ಲರೂ ಬರಾಕ್ತಾರೆ ಸರ್, ಎಲ್ಲರೂ ಬರಾಕ್ತಾವೆ. ಯಾವ ರೀತಿ ಇದಾವೆ ಇವು? ಇದು ಹಳೆ ಪ್ಯಾಟರ್ನ್ ಸರ್, ಇದು ಹೊಸದಾಗಿ ಏನಿಲ್ಲ ಸರ್. ಇದು ಹಳೇದು, ಇಲ್ಲಿಂದ ಕಟ್ಟಿಗೆ ಹಚ್ಬೋದು, ಇಲ್ಲಿಂದ ಇಡ್ಲಿ ಹಾಕ್ಬೋದು. 2 in 1 ಎರಡೂ ಯೂಸ್ ಮಾಡ್ಬೋದಲ್ಲ. ಇಡ್ಲಿ ಕಟ್ಟಿಗೆ ಎರಡು. ಹಾಂ, ಹೆಚ್ಚಿಗೆ ಆಗೈತೆ ಸರ್, ದೇವ್ರ ಕೊಟ್ಟಿದ್ದ ಹಂಗಿನ ಒಳ್ಳೆ. ಡಿಮಾಂಡ್ ಆಗೈತೆ ಸರ್, ಭಾಳ ಡಿಮಾಂಡ್ ಆಗೈತೆ. ಇದು ವ್ಯಾಪಾರಸ್ಥರ ಮಾತುಗಳು. ಒಂದು ಕಡೆ ತಮಗೆ ದೃಶ್ಯದಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಅಂದರೆ ಚಿಕ್ಕ ಒಲೆಗಳು, ಅದೇ ರೀತಿ ದೊಡ್ಡ ಒಲೆಗಳು, ಹೀಗೆ ಬಹುತೇಕ ಒಲೆಗಳು ಇಲ್ಲಿ ಈ ಸೌದೆಯನ್ನು ಕೂಡ ಹಾಕ್ಬೋದು. ಅದೇ ರೀತಿ ಇದ್ದಲಿಗೂ ಕೂಡ ಇಲ್ಲಿ ಹಾಕುವ ಮೂಲಕ ಅಡುಗೆಯನ್ನು ಮಾಡಬಹುದಾದಂಥ ಈ ಒಲೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಮಾರ್ಕೆಟಿಗೆ ಲಗ್ಗೆ ಇಟ್ಟು ಈ ಒಲೆಗಳನ್ನು ಖರೀದಿ ಮಾಡುವಂಥದ್ದು ಇರ್ಬೋದು. ಹೋಟೆಲ್ಗಳ ಮಾಲೀಕರು ಕೂಡ, ಸಿಬ್ಬಂದಿಗಳು ಕೂಡ ಈ ಒಲೆಗಳನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ಮುಗಿಬೀಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿನ ವ್ಯಾಪಾರಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.